ಚಳಿಗಾಲ ತುಂಬಾ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇತ್ತೀಚೆಗೆ ಒಂದು ವಾರದಿಂದ. ಕೇಳ್ತಾ ಇದ್ದೀರಾ ಸುಮಾರು ಜನ ಬಂದ್ಬಿಟ್ಟು ಇವಾಗ ತುಂಬಾ ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಈ ಡಿಸೆಂಬರ್ ಲಾಸ್ಟ್ ವೀಕ್ ಇಂದ ತುಂಬಾ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅಕ್ಕಿಗಳನ್ನ ನ್ಯಾಚುರಲ್ ಆಗಿ ಯಾವ ರೀತಿ ನಾವು ಈ ಕೋಲ್ಡ್ ಇಂದ ಒಂದು ಎಫೆಕ್ಟ್ ಇಂದ ತಡ್ಕೋಬಹುದು, ಕಾಪಾಡ್ಕೋಬಹುದು ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ನಾನೊಂದು ಪೌಡರ್ ಮಾಡಿಕೊಂಡಿದ್ದೀನಿ. ಇದು ಸಿಂಪಲ್, ಇದು ಕಷ್ಟ ಏನೋ ಪಡೋಷ್ಟಿಲ್ಲ. ಇದು ಜಸ್ಟ್ ನುಗ್ಗೆ ಸೊಪ್ಪು ಆಮೇಲೆ ತುಳಸಿ ಎರಡನ್ನೂ ಈಕ್ವಲ್ ಆಗಿ ಹಾಕಿ ಪೌಡರ್ ಮಾಡಿಕೊಂಡಿದ್ದೀನಿ. ಇದನ್ನ 1 ಲೀಟರ್ಗೆ ನೋಡಿ ಈ ರೀತಿ ಸ್ಪೂನಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಎಲ್ಲ ಅಕ್ಕಿಗಳಿಗೂ ನೈಟ್ ಟೈಮ್ ಫೀಡಿಂಗ್ ಆದ್ಮೇಲೆ ಇಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಕೊಂಡ್ಬಂದ್ರೆ ಅಕ್ಕಿಗಳು ನಿಮಗೆ ಹೆಲ್ತಿ ಆಗಿರ್ತವೆ. ಈ ಒಂದು ನುಗ್ಗೆ ಸೊಪ್ಪು ಆಮೇಲೆ ಈ ತುಳಸಿ ಸೊಪ್ಪು ಎರಡನ್ನೂ ಈಕ್ವಲ್ ಆಗಿ ಮಿಕ್ಸ್ ಮಾಡೋದ್ರಿಂದ ಪೌಡರ್ಗಳು ಅಕ್ಕಿಗಳು ಲಿವರ್ ಹೆಲ್ತಿ ಆಗಿರ್ತದೆ. ಆಮೇಲೆ ವಿಟಮಿನ್ B2 ಈ ಚಳಿಗಾಲದಲ್ಲಿ ಅಕ್ಕಿಗಳಿಗೆ ರೆಕ್ಕೆಗಳು ಹೇಳ್ಕೊಳ್ಳೋದು, ರೆಕ್ಕೆಗಳು ಪನ್ಸಲ್ ತರ ಬಿದ್ದೋದಲ್ಲಿ ಕೆಳಗಡೆ ಬಿಟ್ಕೊಂಡ್ಬಿಡೋದು, ಆಮೇಲೆ ನೀವು ರೇಸಿಂಗ್ ಆಡಿಸ್ತಾರಂತ ಟ್ರೈನಿಂಗ್ ಕೊಡ್ತಾರಂತ ಅಕ್ಕಿಗಳಿಗೆ ಮಸಲ್ ವೀಕ್ ಆಗೋದು, ಇದೆಲ್ಲ ಕಡಿಮೆ ಆಗಿದೆ. ಅಂದ್ರೆ ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ B2 ತುಂಬಾ ಜಾಸ್ತಿ ಇರ್ತದೆ. ನೀವು ನ್ಯೂರೋಬಿನ್ ಮಾತ್ರ ಏನಾಗ್ತೀರ ಹಳೆ ಕತ್ಕಾಲೆ ಹೊಸ ಕತ್ಕಾಲೆಗಳಿಗೆ ಬಂದಿರೋಂಥ ಅಕ್ಕಿಗಳಿಗೆ ಅದರಲ್ಲಿರೋಂಥ ಒಂದು ಸಪ್ಲಿಮೆಂಟ್ ಇದರಲ್ಲಿ ಇರ್ತದೆ ನುಗ್ಗೆ ಸೊಪ್ಪಲ್ಲಿ. ಸೊ ಇದು ನ್ಯಾಚುರಲ್ ಆಗಿ ಲಿವರ್ ಪ್ರೊಟೆಕ್ಷನ್ ಒಂದೇ ಅಲ್ಲ, ಓವರ್ ಆಲ್ ಅಕ್ಕಿಗಳದ್ದು ಬಾಡಿ ಫುಲ್ ಈ ವಿಂಟರ್ ಇಂದ ಪ್ರೊಟೆಕ್ಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಇವಾಗ ಇದು ಅರ್ಧ ಲೀಟರ್ದು ಇದೆ. ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ತೋರಿಸ್ತೀನಿ ನೋಡಿ. ಇದಕ್ಕೆ ಒಂದು ಅರ್ಧ ಲೀಟರ್ ನೀರು ಹಾಕೋತೀನಿ ನಾನು, ಯಾಕಂದ್ರೆ ಇಲ್ಲಿ ಕಡಿಮೆ ಅಕ್ಕಿಗಳಿದಾವೆ. ಸೊ ನಾನು ಅರ್ಧ ಲೀಟರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಲೀಟರ್ಗೆ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಪೌಡರ್ ಹಾಕೋತೀನಿ. ಅರ್ಧ ಸ್ಪೂನ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಅಕ್ಕಿಗಳಿಗೂ ಕುಡಿಸ್ತೀನಿ. ಯಾವ್ದನ್ನ ಕುದಿಲ್ಲ ಅಂದ್ರೆ ನೀವೇ ಸಿರಂಜಲ್ಲಿ ತಗೊಂಡು ಒಂದೊಂದು ಅಕ್ಕಿಗೆ ಒಂದು 20-20 ml ನೀರು ಕುದಿಸ್ಕೊಂಡು ಬಂದ್ಬಿಡ್ಬೋದು. ಇದನ್ನ ಬೆಳಗ್ಗೆ ಟೈಮ್ 1 ಟೈಮ್ ಕೊಟ್ಟರೆ ಸಾಕು, ಇಲ್ಲ ಫೀಡ್ ಆದ್ಮೇಲೆ 1 ಟೈಮ್ ಕೊಟ್ಟರೆ ಸಾಕು. ವೀಕ್ಲಿ 3 ಟೈಮ್ಸ್ ಎವ್ರಿ ಆಲ್ಟರ್ನೇಟ್ ಡೇ. ಮಂಡೇ ಕೊಟ್ರೆ ಮತ್ತೆ ವೆಡ್ನೆಸ್ಡೇ ಕೊಡಿ, ವೆಡ್ನೆಸ್ಡೇ ಕೊಟ್ರೆ ಮತ್ತೆ ಫ್ರೈಡೇ ಕೊಡಿ, ಫ್ರೈಡೇ ಕೊಟ್ರೆ ಮತ್ತೆ ಸಂಡೇ ಕೊಡಿ. ಸಂಡೇ ಒಂದ್ಸತಿ ಬಿಸಿಲಿದ್ರೆ ಬಿಸಿಲಿಗೆ ಬಿಟ್ಕೊಂಡ್ಬಂದ್ರೆ ಅಕ್ಕಿಗಳು ಈ ವಿಂಟರ್ ಇಂದ ತುಂಬಾ ಹೆಲ್ತಿ ಆಗಿರ್ತದೆ. ನೋಡಿ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಕ್ಕಿಗಳಿಗೆ ಈ ವಿಂಟರ್ ಅಲ್ಲಿ ಬರುವಂತ ಒಂದು ಕೋಲ್ಡ್, ಕಾಫು, ಆಮೇಲೆ ರೆಕ್ಕೆಗಳು ಹೇಳ್ಕೊಳ್ಳೋದು, ಕತ್ತೆ ಹೇಳ್ಕೊಳ್ಳೋದು, ಆಮೇಲೆ ಬಾಡಿ ಕಾಲುಗಳು ಹೇಳ್ಕೊಂಡ್ಬಿಡೋದು, ಈ ತರ ಒಂದು ಸಿಂಟಮ್ಸ್. ಆಮೇಲೆ ಕೋಲ್ಡ್ ಇಂದ ನಿಮಗೆ ಪ್ರಿವೆನ್ಷನ್ ಸಿಗ್ತದೆ. ಓವರ್ ಆಲ್ ಅಕ್ಕಿ ಬರ್ಡ್ ಕಂಡೀಷನ್ ತುಂಬಾ ಚೆನ್ನಾಗಿರ್ತದೆ. ಮೇನ್ ಆಗಿ ಚಳಿಗೆ ಅಕ್ಕಿಗಳು ಜಾಸ್ತಿ ಸುಕ್ಕಾಗಿ ಹೋಗ್ಬಿಡ್ತವೆ. ಆ ಸುಕ್ಕಾಗಿ ಹೋಗೋದನ್ನು ಇದು ತಡೀತದೆ. ಯಾಕಂದ್ರೆ ಇದು ಲಿವರ್ಗೆ ತುಂಬಾ ಒಳ್ಳೆ ಪ್ರೊಟೆಕ್ಷನ್ ಇರೋದ್ರಿಂದ ಇದು ಲಿವರ್ ಒಂದೇ ಅಲ್ಲ, ಓವರ್ ಆಲ್ ಬಾಡಿನ ಪ್ರೊಟೆಕ್ಷನ್ ಕೊಡುವಂತ ಒಂದು ಹರ್ಬ್ ಇದು ನುಗ್ಗೆ ಸೊಪ್ಪು. ಸಾರಿ, ಅದು ಅಕ್ಕಿ ಎಲ್ಲ ಚೆಲ್ಬಿಡ್ತು, ನಾನು ಮತ್ತೆ ಮಾಡ್ಕೋತೀನಿ. ಅಕ್ಕಿಗಳು ಸುಕ್ಕಾಗಿ ಹೋಗೋದು, ಈ ವಿಂಟರ್ಗೆ ಬಾಡಿ ಫುಲ್ ಸ್ಟ್ರಿಂಕ್ ಆಗ್ತದೆ. ಆಮೇಲೆ ಬ್ರೀಡ್ ಮಾಡೋ ಅಕ್ಕಿಗಳು ತುಂಬಾ ವೀಕ್ ಆಗ್ತಾ ಇದಾವೆ, ಬೇದಿ ಮಾಡ್ಕೋತದೆ ಅಂತೆಲ್ಲ ಫೋನ್ ಮಾಡ್ತೀರಾ. ಅಂತವಕ್ಕೆಲ್ಲ ನೋಡಿ ಈ ತರ ಮರಿಗಳು ಮಾಡಿರೋವಾಗ, ಆಮೇಲೆ ಈ ವಿಂಟರ್ ಈ ತರ ಚಳಿ ಇರೋವಾಗ ನೀವು ಜನವರಿವರೆಗೂ ಫೆಬ್ರವರಿ ಎಂಡ್ವರೆಗೂ ಇದನ್ನ ಈ ರೀತಿ ಒಂದು ಅರ್ಧ ಸ್ಪೂನ್, ಒಂದು ಅರ್ಧ ಲೀಟರ್ ನೀರು ಇಲ್ಲ 1 ಲೀಟರ್ ನೀರಿಗೆ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಕೊಟ್ಕೊಂತ ಬಂದ್ರೆ ಅಕ್ಕಿಗಳಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಕ್ಯಾಂಕರ್ ಬರೋದು, ಆಮೇಲೆ ವೈಟ್ ಆಗುತ್ತೆ ಗಂಟಲ್ಲಿ ಅಂತೆಲ್ಲ ಫೋನ್ ಮಾಡ್ತೀರಾ. ಆಮೇಲೆ ಕೋಲ್ಡ್ ಆಗೋದು, ಮೂಗಲ್ ಸುರಿಯೋದು, ಆಮೇಲೆ ಅಕ್ಕಿ ವೀಕ್ ಆಗಿ ಸ್ಟ್ರಿಂಕ್ ಆಗೋದು, ಆಮೇಲೆ ಬ್ಲಡ್ ಕಡಿಮೆ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಈ ಒಂದು ನುಗ್ಗೆ ಸೊಪ್ಪು ಆಮೇಲೆ ತುಳಸಿ ಸೊಪ್ಪು ಕಾಂಬಿನೇಷನ್ ಎರಡೇ ಸಿಂಪಲ್ ಆಗಿ ಸಿಗ್ತದೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ. ಕೇಳಿದ್ರೆ ಕೊಡ್ತಾರೆ. ಇದೆರಡು ಕೊಡೋದ್ರಿಂದ ನೋಡಿ ಈ ರೀತಿ ಒಂದು ಅಕ್ಕಿಗಳಲ್ಲಿ ಈ ವಿಂಟರ್ ಇಂದ ಒಂದು ಓವರ್ ಆಲ್ ಪ್ರೊಟೆಕ್ಷನ್ ಬಾಡಿಗೆ ಕೊಡ್ಬೋದು ನೀವು. ಅಕ್ಕಿಗಳು ಹೆಲ್ತಿ ಆಗಿರ್ತವೆ, ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ತುಂಬಾ ಹೆಲ್ತಿ ಆಗಿರ್ತವೆ ಬರ್ಡ್ಸ್. ಇದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು.